ರಾಜ ಅನ್ನುವ ಏನೂ ಅಲ್ಲ. ಗುರುದು. ಹೌದು, ಹಾ. ಅಷ್ಟು ನಿಮಗೆ ಗೊತ್ತೇ ಆಗೋದಿಲ್ಲ ಏನಾಗ್ತಾ ಇದೆ ಅಂತ. ನಮಗೂ ಗೊತ್ತಿರುತ್ತೆ ಇಂಥವರೇ ಕೊಲ್ಸಿದ್ದು ಅಂತ, ಆದ್ರೂ ಗೊತ್ತಿಲ್ಲ. ಗೊತ್ತಿಲ್ಲ. ಬರಿತಾ ಬರಿತಾ ಅದು ಸುಮಾರು 400 ಪೇಜ್ ಆಗೋಯ್ತು. ನಾನು ಎಣಿಸ್ಕೊಂಡದ್ದು ಒಂದು 200 ಪೇಜ್ನಲ್ಲಿ ಮುಗಿಸ್ಬೇಕಂತ. ಅಂಬಿ ನೋಡ್ತಾ ನೋಡ್ತಾ ಇದ್ದಾಗೆ ಅವ ಸೆರೆ ಆಗಿಬಿಡ್ತಾನೆ. ಯಾವ ಯುದ್ಧವೂ ಇಲ್ಲ. ಚಾಣಕ್ಯನ ಬಗ್ಗೆ ಮಾತಾಡೋಣ ಅಂತ. ನೀವು ಚಾಣಕ್ಯನ ಬಗ್ಗೆ ಪುಸ್ತಕ ಕೂಡ ಬರಿತಾ ಇದ್ದೀರಿ. ಅವನು ಭಂಡಾರ ತುಂಬಬೇಕಂದ್ರೆ ಅವನ ಸೈನ್ಯವನ್ನು ಸರಿಯಾಗಿ ಇಟ್ಕೊಳ್ಬೇಕು. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇತಿಹಾಸದ ಯಥಾ ರೂಪ ಅದನ್ನು ನಾವು ನೋಡುವಂತಹ ಪ್ರಯತ್ನ. ತುಂಬ ಅಗಾಧವಾದಂತಹ ಇತಿಹಾಸ ನಮ್ಮ ದೇಶಕ್ಕಿದೆ. ನಮ್ಮ ದೇಶ ಅನ್ನೋ ಪ್ರಶ್ನೆ ಬಂದ್ರೇ ಅದರ ಹಿಂದೆಯೇ ಒಂದು ಹಲವಾರು ಪ್ರಶ್ನೆಗಳು ನಮಗೆ ಹುಟ್ಕೊಳ್ತವೆ ಕೂಡ. ಈ ಎಲ್ಲ ಪ್ರಶ್ನೆಗಳಿಗೆ ಆದಷ್ಟು ಉತ್ತರಗಳನ್ನು ಪಡೆಯುವಂತಹ ಪ್ರಯತ್ನ ಮಾಡೋದಕ್ಕೋಸ್ಕರನೇ ಈ ಸರಣಿಯನ್ನು ನಾವು ಆರಂಭ ಮಾಡಿದ್ದು. ಹಾಗೂ ನಮ್ಮ ಈ ಸರಣಿಯನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಸಾಮರ್ಥ್ಯ ಇರುವಂಥವರು ನಮಗೆ ಸಿಕ್ಕಿರೋದ್ರಿಂದ ಈ ಸರಣಿಯನ್ನು ಶುರು ಮಾಡಿರೋದು. ಅವರು ಬೇರಾರೂ ಅಲ್ಲ, ಶ್ರೀಯುತ ಸದ್ಯೋಜಾತ ಭಟ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ನಾವು ಚಾಣಕ್ಯನ ಬಗ್ಗೆ ಮಾತಾಡೋಣ ಅಂತ. ನೀವು ಚಾಣಕ್ಯನ ಬಗ್ಗೆ ಪುಸ್ತಕ ಕೂಡ ಬರಿತಾ ಇದ್ದೀರಿ. ಚಾಣಕ್ಯನ ಬಗ್ಗೆ ತುಂಬಾ ಧಾರಾವಾಹಿಗಳಿರ್ಬೋದು, ಪುಸ್ತಕಗಳಿರ್ಬೋದು, ಸಿನಿಮಾಗಳಿರ್ಬೋದು, ಅಥವಾ ನಾಟಕಗಳಿರ್ಬೋದು, ಇಲ್ಲ ಇನ್ನೂ ಹಲವಾರು ರೂಪಗಳಲ್ಲಿ ಚಾಣಕ್ಯನ ವ್ಯಾಖ್ಯಾನಗಳು, ಅವನ ಏನು, ಅವನು ಹೇಗೆ ಕಾಣ್ತಾನೆ ಅಂತ ಅನ್ನೋದರಿಂದ ಹಿಡಿದು ಅವನು ಹೇಳಿದ್ದೇನು ಅನ್ನೋದರ ಬಗ್ಗೆ ಕೂಡ ನಾವು ನೋಡೋದಕ್ಕೆ ಹಲವಾರು ಅವಕಾಶಗಳಿದೆ. ಅದೆಲ್ಲದರ ಮಧ್ಯದಲ್ಲಿ ತಾನೂ ಒಂದು ಪುಸ್ತಕ ಬರೀತೀನಿ ಅಂತ ನಮ್ಮ ಸದ್ಯೋಜಾತ ಭಟ್ ಅವರು ಹೊರಟಿದ್ದಾರೆ. ಅದು ಯಾಕೆ, ಮತ್ತು ನೀವು ಪುಸ್ತಕವನ್ನು ಬರೆಯೋದರ ಅಗತ್ಯ ನಿಮಗೆ ಯಾಕೆ ಕಂಡು ಬಂತು, ಮತ್ತು ಇದು ವಿಭಿನ್ನವಾಗಿರುತ್ತೆ ಅಂತ ಹೇಳ್ತೀರಾ, ಹೇಗೆ? ಹೌದು, ಒಂದು ಆಕಸ್ಮಿಕ, ಇನ್ನೊಂದು ಅವಶ್ಯ. ಎರಡೂ ಉಂಟಾಯಿತು. ಒಂದು, ಇತಿಹಾಸವನ್ನು ಎಲ್ಲರೂ ನೋಡಿದ ಹಾಗೆ ನಾನು ನೋಡ್ತಾ ಇಲ್ಲ, ಮತ್ತೆಲ್ಲರೂ ನೋಡಿದ ಹಾಗೆ ನೋಡುವ ಅವಶ್ಯಕತೆಯು ನನಗೆ ಕಾಣಿಸ್ಲಿಲ್ಲ. ಅಧ್ಯಯನ ಮಾಡ್ತಾ ಹೋದಾಗೆ, ಆ ಸಂಶೋಧನೆಗಳನ್ನು ನೋಡ್ತಾ ಹೋದಾಗ ಅದರ ದಿಕ್ಕೇ ಬದಲಾಗಿದ್ದು ಕಾಣಿಸುತ್ತೆ. ನಾನು ಬಹಳ ಹಿಂದೆ ನಿಮಗೆ ಹೇಳಿದೆ, ಈ ಕನ್ನಿಂಗ್ ಹ್ಯಾಮ್ನಿಂದ ಎಲ್ಲ ಕನ್ನಿಂಗ್ ಆಗೋಯ್ತು ನಮ್ಗೆ. ಅದರ ಫಲ ನಾವು ಉಣ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಆ ಸಂಶೋಧನೆಯ ಅವನ ಹೇಳಿಕೆಯಿಂದ ಹಿಂದಕ್ಕೆ ನಾವು ಹೋಗ್ತಾ ಇಲ್ಲ. ಅವ ಏನು ಹೇಳಿದ್ನೋ ಅದು ಸತ್ಯ ಅಂತ ನಂಬ್ಕೊಂಡು ಮುಂದೆ ಹೋಗ್ತೇವೆ ಬಿಟ್ಟರೆ ಅದಕ್ಕಿಂತ ಹಿಂದಕ್ಕೆ ಹೋಗಿ ನಾವು ನೋಡ್ತಾ ಇಲ್ಲ. ಅದಕ್ಕೋಸ್ಕರ ಚಾಣಕ್ಯರ ಬಗ್ಗೆ ಅನೇಕರು ಬರೆದಿದ್ದಾರೆ. ಹಾಗಾಗಿ ನಾನು ಬರೆಯೋಣ ಅಂತ ಕೂತ್ಕೊಂಡೆ. ಬರಿತಾ ಬರಿತಾ ಅದು ಸುಮಾರು 400 ಪೇಜ್ ಆಗೋಯ್ತು. ನಾನು ಎಣಿಸ್ಕೊಂಡದ್ದು ಒಂದು 200 ಪೇಜ್ನಲ್ಲಿ ಮುಗಿಸ್ಬೇಕಂತ. ಅದಕ್ಕೂ ಮುಖ್ಯವಾಗಿ ಕೋಶಮೂಲೋದಂಡ ಅಂತ ಅವನ ಎಂಬ್ಲಮ್, ಅವನ ವಾಕ್ಯ ಆರಂಭ ಆಗುವುದೇ ಒಂದು ರಾಜ್ಯದ ಭಂಡಾರಕ್ಕೆ ಹಣ ಹೇಗೆ ಬರಬೇಕು ಅಂದರೆ ಅದು ಎರಡು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಹೇಳದ್ದು, ಒಂದು ಕೋಶಮೂಲೋದಂಡ ಅಂದರೆ ನೀವು ಫೈನ್ ಹಾಕ್ತೀರಿ, ಅದು ನಿಮಗೆ ಮೂಲ ಆಗಿರಬೇಕು, ಮೂಲ ಆಗಿರಬೇಕು ಅಂತ. ಈ ತೆರಿಗೆ ಹಣ ಅವನದ್ದಲ್ಲ, ಅದು ಪ್ರಜೆಗಳದ್ದು. ರಾಜ ಅನ್ನುವ ಏನೂ ಅಲ್ಲ. ಒಂದು ದೇವಸ್ಥಾನದಲ್ಲಿ ಒಂದು ಧ್ವಜ ನೆಟ್ಟರೆ, ಅಥವಾ ಒಂದು ನಿಮ್ಮ ಕಚೇರಿಯ ಎದುರುಗಡೆ ಒಂದು ಧ್ವಜ ನೆಟ್ಟರೆ ಹೇಗೋ ಹಾಗೆ ಆ ರಾಜನಿಗೆ ಇರುವಂಥ ಸ್ಥಿತಿ ನಾಮಕೆ ವ್ಯವಸ್ಥೆ ಅಂತ ಅಷ್ಟೇ. ಚಾಣಕ್ಯರು ಹೇಳುವುದೇ ಅದನ್ನ. ಒಂದು, ಅದು ಯಾವುದು, ಈ ದಂಡ ವಸೂಲಿ ಮಾಡಿದ್ದು ಅದು ಕೋಶಕ್ಕೆ ಮೂಲವಾಗಿರುತ್ತೆ, ಅವನಿಗೆ, ಅವನ ಭಂಡಾರಕ್ಕೆ ಅದು ಅಭಿವೃದ್ಧಿಗೆ ಬೇಕು. ಹೌದು. ಇನ್ನೊಂದು, ದಂಡ ಅಂದರೆ ಸೈನ್ಯ. ಅವನು ಭಂಡಾರ ತುಂಬಬೇಕಂದ್ರೆ ಅವನ ಸೈನ್ಯವನ್ನು ಸರಿಯಾಗಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಭಂಡಾರ ನಾಶವಾಗುತ್ತೆ. ಎಲ್ಲ ದಂಡ. ಹೌದು. ಇದನ್ನು ಇಟ್ಟುಕೊಂಡು ಅವರು ಇಡೀ ಅರ್ಥಶಾಸ್ತ್ರವನ್ನು ಕೊಟ್ಟರು ನಮಗೆ, ರಾಜಕೀಯ ಶಾಸ್ತ್ರ. ಇದು ಒಂದು ನನ್ನ ತಲೆಯಲ್ಲಿತ್ತು. ಇನ್ನೊಂದು,
ಅಧ್ಯಯನ ಅಧ್ಯಾಪನ ಎಲ್ಲ ಅವರದ್ದು ತಕ್ಷಶಿಲೆಯಲ್ಲಿ. ಹ್ಮ್ ಹ್ಮ್ ಅವರು ಮಗಧವನ್ನು ಕಂಟ್ರೋಲ್ ಮಾಡಿದವರು. ತಕ್ಷಶಿಲೆಗೂ ಮಗಧಕ್ಕೂ ಯಾರೂ ಇಷ್ಟರ ತನಕ ಕನೆಕ್ಟ್ ಮಾಡಲಿಲ್ಲ. ನಮ್ಮ ಕೆ ಪಿ ರಾಯರು ಅವರ ವರ್ಣಕದಲ್ಲಿ ಕನೆಕ್ಟ್ ಮಾಡ್ತಾರೆ ಸ್ವಲ್ಪ, ಹ್ಮ್ ಹ್ಮ್ ಅವರ ಪುಸ್ತಕ ಆದರೆ ಅದಕ್ಕೂ ಜಾಸ್ತಿಯಾಗಿ ನಾನು ಕನೆಕ್ಟ್ ಮಾಡಿದೆ ಹ್ಮ್ ಹ್ಮ್ ಮಗಧವನ್ನು ತಕ್ಷಶಿಲೆಗೆ. ಯಾಕಂದರೆ ಇಡೀ ಭಾರತದ ಜನ ಹ್ಮ್ ದಂಡನೀತಿಯನ್ನು, ಆನ್ವೀಕ್ಷಿಕೆಯನ್ನು, ಔಷನಸ ವಿದ್ಯೆಗಳನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದದ್ದು ಚಾಣಕ್ಯರ ಹತ್ರ. ಚಾಣಕ್ಯರಿದ್ದದ್ದು ತಕ್ಷಶಿಲೆಯಲ್ಲಿ. ತಕ್ಷಶಿಲೆ ಆವಾಗ ದೊಡ್ಡ ಕೇಂದ್ರ, ವ್ಯಾಪಾರಿ ಕೇಂದ್ರವೂ ಹೌದು. ಹೇಗೆ ವಿದ್ಯಾ ಕೇಂದ್ರವು ವ್ಯಾಪಾರಿ ಕೇಂದ್ರವು. ತಕ್ಷಕ ಅಂದರೆ ಇವ ಯಾರು, ಕುಶನ ಮಗ, ರಾಮನ ಮೊಮ್ಮಗ, ಅವನಿಗೆ ಮಾಡಿದಂತಹ ಒಂದು ಊರದು ತಕ್ಷಶಿಲೆ. ತಕ್ಷಶಿಲೆ ಹೌದು. ಅಂದ್ರೆ ನೀವೀಗ ಅಂದ್ರೆ ಈ ಪುಸ್ತಕದಲ್ಲಿ ಅಂದ್ರೆ ವಿಭಿನ್ನ ಅನ್ನೋದು ಅಂತಂದ್ರೆ ಏನು ಅಂದ್ರೆ? ವಿಭಿನ್ನ ಅಂದರೆ ಈಗ ಚಾಣಕ್ಯರು ಇಡೀ ಭಾರತವನ್ನು ಒಂದು ಮಾಡಲಿಕ್ಕೆ ಯೋಚಿಸ್ತಾ ಆ ಔಷನಸ ವಿದ್ಯೆಯನ್ನು ಅವರು ಪ್ರಚುರಗೊಳಿಸ್ತಾರೆ. ಔಷನಸ ವಿದ್ಯೆ ಅಂದರೆ ಈಗ ನಾನು ನೀವು ಮಾತಾಡ್ತಾ ಇದ್ದೇವೆ, ಆದರೆ ನಾನು ನೀವು ವೈರಿಗಳು. ನಾವೀಗ ಮಾತಾಡ್ತಾ ಇದ್ದ ಹಾಗೆ ನಮ್ಮ ಮನೆ ಇನ್ನೊಬ್ಬರು ಪಾಲಾಗಿರುತ್ತೆ. ಇಬ್ಬರದು. ಹೌದು. ಅಷ್ಟು ನಿಮಗೆ ಗೊತ್ತೇ ಆಗೋದಿಲ್ಲ ಏನಾಗ್ತಾ ಇದೆ ಅಂತ. ಚಂದ್ರದಿಂದ ಮಾತಾಡ್ತಾ ಇರ್ತೇವೆ. ರಾಜ್ಯ ಅಂಬಿ ಅಂತ ಬರ್ತಾನೆ, ನಮ್ಮ ಪಾಠದಲ್ಲೆಲ್ಲ ನಾವು ಓದ್ತೇವೆ. ಅವ ತಕ್ಷಶಿಲೆಯ ರಾಜ. ಅಲ್ಲ ಅಂದರೆ ಇದು ಔಷಾನಸ ವಿದ್ಯೆ ಅಂತ. ಔಷನಸ ವಿದ್ಯೆ ಹೇಳುತ್ತೆ. ಅದು ಈಗ ನೀವು ಅಜಿತ್ ದೋವಲ್ಲೆಲ್ಲ ಮಾಡ್ತಾರೆ. ಹೌದು. ಅಥವಾ ಅದು ಅವ್ರ ಹೆಸರೇ ಬೇಡ. ಸರಿ. ವಿದೇಶದಲ್ಲಿ ಯಾರೋ ಒಬ್ಬ ಗುಂಡು ಹಾಕಿ ಯಾರಿಗೂ ಅಪರಿಚಿತನಿಂದ ಸತ್ತು ಹೋದ, ಯಾವುದೋ ಒಬ್ಬ ಭಯೋತ್ಪಾದಕ ಅಂತ ಹೇಳ್ತೇವೆ. ಇದು ಔಷನಸ ವಿದ್ಯೆ. ಅಂದರೆ ಮೂಲ ವ್ಯಕ್ತಿ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ ಇಂಥವರೇ ಕೊಲ್ಸಿದ್ದು ಅಂತ, ಆದರೂ ಗೊತ್ತಿಲ್ಲ. ಗೊತ್ತಿಲ್ಲ. ಆದ್ರೆ ಅವನಿಗೂ ಸುಮಾರೆಲ್ಲ ಆ ಥರದ ಸಾವುಗಳು ಪಾಕಿಸ್ತಾನದಲ್ಲಿ, ಕ್ಯಾನಡಾದಲ್ಲಿ ಎಲ್ಲ ನಡೀತಾ ಇದೆ. ಎಷ್ಟು ಜನ ತುಂಬಾ ಸಮರ್ಥವಾಗಿ ಔಷನಸ ವಿದ್ಯೆಯೇ ಅದು. ಅಂದ್ರೆ ಅದು ಒಂದು ಸಮರ್ಥ ಒಂದು ರಾಜ್ಯವನ್ನು ನಡೆಸಬೇಕಾದ್ರೆ ಅವಶ್ಯಕವೂ ಕೂಡ, ತುಂಬಾ ಅವಶ್ಯಕ. ಈಗ ಧುರಂಧರ್, ಅದೇ ಸೇಮ್ ಅದೇ. ಅಂದರೆ ಒಂದು ಈ ಆಂಬಿ ಅನ್ನುವ ಆಡಳಿತ ನಡೆಸ್ತಾ ಇರ್ತಾನೆ. ನೋಡಿದಿರಾ ಧುರಂಧರ್? ಇಲ್ಲ, ನೋಡ್ಲಿಲ್ಲ. ಇನ್ನು ಕೇಳಿದ ಕೂಡ ನಾನು ಹೇಳಿದೆ, ನಾನು ಅದೇ ಇದೆ ಔಷನಸ ವಿದ್ಯೆ ಅದೇ ಅಂದೆ. ಅಂದ್ರೆ ಅದು ಈಗ ಅದರಲ್ಲಿ ಅಥವಾ ಈಗ ನಡೆಸ್ತಾ ಇರೋದು ಅಂದ್ರೆ ಚಾಣಕ್ಯ ನೀತಿ. 100% ಅದೇ. ಅದು ನಿಮ್ಮ ಚಾಣಕ್ಯನ ಬಿಟ್ಟು ನೀವು ಈ ರಾಜಕೀಯ ಇಡೀ ಭಾರತದಲ್ಲ, ವಿದೇಶದ್ದು ನಡೀತಾ ಇಲ್ಲ. ಚಾಣಕ್ಯರನ್ನು ಬಿಟ್ಟು ನೀವು ನಡೆಸ್ತೇ ಅಂದರೆ ಸಾಧ್ಯವೂ ಇಲ್ಲ. ಹಾಗಾಗಿ ಈಗ ಇನ್ಕಮ್ ಟ್ಯಾಕ್ಸಲ್ಲೂ ಕೋಶ ಮೂಲ ದಂಡ ಅವರದ್ದು ಎಂಬ್ಲಮ್, ಅವ್ರ ಎಂಬ್ಲಮ್ ಅದೇ ಇದೆ. ಚಾಣಕ್ಯರನ್ನು ಬಿಟ್ಟು ನೀವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಗೆ ಅಂಬಿ ಮತ್ತು ಕೇಕಯದ ರಾಜ ಪೋರಸ್ ಬಹಳ ಮಿತ್ರರು. ಕೇಕಯದ ರಾಜ ಔಷನಸ ವಿದ್ಯೆಯನ್ನು ಉಪಯೋಗಿಸ್ಬಿಡ್ತಾನೆ ಇವ್ರ ಮೇಲೆ, ಅಂಬಿ ಮೇಲೆ. ಅಂಬಿ ನೋಡ್ತಾ ಇದ್ದಾಗೆ ಅವ ಸೆರೆ ಆಗಿಬಿಡ್ತಾನೆ. ಯಾವ ಯುದ್ಧವೂ ಇಲ್ಲ, ಕಾರಾಗೃಹದಲ್ಲಿ ಬಿದ್ದ. ಅಂಬಿ ಔಷನಸ ವಿದ್ಯೆಗೆ ಸೋತು ಬಿಟ್ಟವ. ಆವಾಗ ಗೊತ್ತಾಗದೆ ಅವ ಕೇಕಯ್ಯಕ್ಕೆ ಬಂದುಬಿಟ್ಟ. ಕೇಕಯ್ಯದ ಅಧೀನ ಆದ. ಒಂದು ಈ ನನ್ನ ಪುಸ್ತಕದಲ್ಲಿ. ಇನ್ನೊಂದು ಸಾರ್ಥದ್ದು, ನಾ ಹಿಂದೆ ಹೇಳಿದ್ನೋ ಇಲ್ಲವೋ ಗೊತ್ತಿಲ್ಲ. ದಕ್ಷಿಣದಿಂದ ಉತ್ತರಕ್ಕೆ ಹೋಗುವಂಥದ್ದು, ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಂತಹ ಸಾರ್ಥ. ಅಂದರೆ ನೀವು ಒಂದು ಆ ಮುದ್ರೆಯನ್ನು ಇದು ಮಾಡಿಕೊಂಡು ಒಂದು ಕಡೆಗೆ ಹೋಗ್ಬೇಕಿದ್ರೆ ಅದು ಮುದ್ರೆ, ಅದು ಅಭಿಜ್ಞಾನ. ಹೌದು. ಈ ಸಾರ್ಥವನ್ನು ಬಳಸ್ಕೊಳ್ಳಿಕ್ಕೆ ಇಡೀ ದೇಶಕ್ಕೆ ಸೂಚನೆ ಕೊಟ್ಟಿದ್ದು ಇದೇ ಚಾಣಕ್ಯರು. ಸಾರ್ಥ ಒಂದು ಇಲ್ಲದೆ ಇದ್ರೆ ಭಾಷೆ ಬೆಳೀತಾ ಇರಲಿಲ್ಲ, ವ್ಯವಹಾರ ಬೆಳೀತಾ ಇರಲಿಲ್ಲ, ನಮ್ಮಲ್ಲಿ ಶಿಸ್ತು ಇರ್ತಾ ಇರಲಿಲ್ಲ. ಅಂದರೆ ಒಂದು ಕಡೆಯ ಜ್ಞಾನ ಅಲ್ಲಿಗೆ ಸೀಮಿತ ಆಗಿರ್ತಿತ್ತು. ಹೌದು.
ನನ್ನ ಪುಸ್ತಕದಲ್ಲದು ಅಂತು ಹ್ಮ್. ಇದು ಇನ್ನೊಂದು ಬೇರೆಲ್ಲೂ ಇದ್ರ ಬಗ್ಗೆ ಚರ್ಚೆ ಆಗಿದ್ದು ಕಮ್ಮಿ. ಕಡಿಮೆ ಸ್ವಲ್ಪ. ಅಂದರೆ ಸಾರ್ಥದ ಬಗ್ಗೆ ಬರೆದಿದ್ದರು ಯಾರು ನಮ್ಮ ಎಸ್ ಎಲ್ ಭೈರಪ್ಪ ಅವರು. ಹೌದು. ಹಾಂ, ಆದರೆ ಸಾರ್ಥದ ವ್ಯವಸ್ಥೆ ಹೇಗೆ ಅನ್ನೋದು ನನಗೆ ಮುಖ್ಯ. ಕುತೂಹಲ. ಹಾಂ. ಈಗ ಸಾರ್ಥದಲ್ಲಿ ಒಬ್ಬರು ಮನೋರಂಜನೆ ಇರ್ತಾ ಇತ್ತು, ವೈದ್ಯರು ಇರ್ತಾ ಇದ್ರು, ಸೈನಿಕರು ಇರ್ತಾ ಇದ್ರು, ಹ್ಮ್. ಗಾಯಕರು ಇರ್ತಾ ಇದ್ರು, ವೇಶ್ಯರು ಇರ್ತಾ ಇದ್ರು. ನೀವು ಇರುವೆಯ ಇರುವೆಯ ವಿಷಯವನ್ನು ಹೇಳಿದ್ದೆ. ಕರೆಕ್ಟ್. ಅದೇ ರೀತಿ ಸಾರ್ಥ ನಡೀತಾ ಇತ್ತು. ಇದು ಮುಖ್ಯ ಆಗ್ತಿತ್ತು. ಇದು ವ್ಯವಹಾರಕ್ಕೆ ಬಹಳ ಮುಖ್ಯ ಆಗ್ತಾ ಇತ್ತು. ಅಂದರೆ ಒಂದು ಊರಿನಲ್ಲಿ ಬೆಳೆದದ್ದು ಇನ್ನೊಂದು ಊರಿನಲ್ಲಿ ವ್ಯಾಪಾರ ಆಗ್ತಾ ಇತ್ತು. ಸಾರ್ಥ ಅಂದರೆ ಹಾಗೆ ಎಲ್ಲ ತಗೊಂಡೋಗಿ ಒಂದು ಕಡೆ ಡಂಪ್ ಮಾಡ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಅಲ್ಲಿ ವ್ಯಾಪಾರ ಆಗುತ್ತೆ, ಮತ್ತೆ ಮುಂದೆ ಹೋಗ್ತಾರೆ, ಮತ್ತೆ ಅಲ್ಲಿ ವ್ಯಾಪಾರ ಆಗುತ್ತೆ, ಹೀಗೆ ಎಲ್ಲಿಂದ ತಗೊಂಡು ಮತ್ತೆ ಮುಂದೆ ಹೋಗ್ತಾರೆ. ವೈನ್ ಸಾರಾಯಿಂದ ಹಿಡಿದು ವಜ್ರದವರೆಗೆ ವ್ಯಾಪಾರ ನಡೀತಾ ಇತ್ತು ಅದರಲ್ಲಿ. ಸಾರ್ಥದಲ್ಲಿ ತಗೊಂಡು ಹೋಗ್ತಾ ಇದ್ರು, ಉಪ್ಪು ಮೆಣಸು ಎಲ್ಲವೂ. ಇದು ಸಾರ್ಥದ ಸಿಸ್ಟಮ್. ಇದು ನನಗೆ ನನ್ನ ಪುಸ್ತಕದಲ್ಲಿ ಅದು ಮುಖ್ಯ. ಆಮೇಲೆ ಸನ್ಯಾಸ. ಸನ್ಯಾಸವನ್ನು ಬಹಳ ಗಂಭೀರವಾಗಿ ಚಾಣಕ್ಯರು ತಗೊಂಡ್ರು. ಅವ್ರ ಕಾಲಕ್ಕೆ ಅವರು ಬಂದು ನಿಂತ್ಕೊಂಡಿದ್ರು. ಒಂದು 5,000 ಜನ ಬೌದ್ಧ ಭಿಕ್ಕುಗಳು ಬರ್ತಾರೆ. ಒಂದು ಕಡೆ ಊಟ ಮಾಡಿಕೊಂಡು ಅವನಿಗೆ ನೀವು ಧರ್ಮದಿಂದ ನಡೀರಿ ಅಂತ ಹೇಳ್ಕೊಂಡು ಹೋಗ್ತಾರೆ ಅವರು. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇನ್ನೂ ಹುಡುಗರು ಇವರು ಬಂದರು ಹೋದರು, ಊಟ ಮಾಡ್ಕೊಂಡು ಹೋದರು, ಇವರು ನೋಡಬೇಕು ಅನ್ನೋ ಕುತೂಹಲ ಆಗುತ್ತೆ. ಕುತೂಹಲದಿಂದ ಅವರನ್ನು ಹುಡುಕೊಂಡು ಹೋಗ್ತಾರೆ ಜೇತವನ ಅಂತ ಆ ಪ್ರದೇಶಕ್ಕೆ. ಜೇತವನ ಬಹಳ ಪ್ರಸಿದ್ಧ ಆ ಕಾಲಕ್ಕೆ, ಸ್ತೂಪ ಅಲ್ಲೇ ಇದೆ. ಅದರ ಆ ಸ್ತೂಪ ಅಲ್ಲಿತ್ತು ಅನ್ನೋದಕ್ಕೆ ಉದಾಹರಣೆ ಸಿಕ್ಕುದು ನಮ್ಮ ಕರ್ನಾಟಕದಲ್ಲಿ ಸನ್ನತಿಯ ಸ್ತೂಪದಲ್ಲಿ ಅದರ ರೆಪ್ಲಿಕಾ ಇದೆ. ಅಲ್ಲಿ ಹೇಗಿತ್ತು ಅದೇ ಇಲ್ಲಿ ಮಾಡಿದರು. ಅದು ನನ್ನ ಪುಸ್ತಕದಲ್ಲೂ ಇದೆ. ಅದು ಆ ಜೇತವನಕ್ಕೆ ಹೋದಾಗ ಅಲ್ಲಿ ಆ ಬೌದ್ಧ ಭಿಕ್ಕುಗಳೆಲ್ಲ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು, ಇವ್ರಿಗೆ ಸಿಟ್ಟು ಬರುತ್ತೆ. ದೇಶಕ್ಕೆ ಇವರು ವೇಸ್ಟ್, ಇವರು ಈ ಸನ್ಯಾಸ ಅನ್ನೋ ದೇಶಕ್ಕೆ ನಮಗೆ ಮಾರಕ, ಅವಶ್ಯ ಇಲ್ಲ. ಯಾವಾಗ ಮನುಷ್ಯ ಇನ್ನೂ ಏನೂ ಆಗುವುದಿಲ್ಲ ಅವನಿಗೆ, ಅವ ಸಾಯ್ಲಿಕ್ಕೆ ತಯಾರಾಗ್ತಾನೆ, ಆಗ ಅವ ಸನ್ಯಾಸ ತಗೊಳ್ಳಿ. ಅವ ಸಂಸಾರನಾಗಿ ಗೃಹಸ್ಥ ಧರ್ಮವನ್ನು ಅನುಸರಿಸಿ ಆಮೇಲೆ ಅವ ವಾನಪ್ರಸ್ಥಕ್ಕೆ ಹೋಗಿ ಆವಾಗ ಸಹ ಅವನು ಇಲ್ಲಿ ಇದು ಕೊಡಬೇಕು, ಮಾರ್ಗದರ್ಶನವನ್ನು ಕೊಡಬೇಕು. ಆಮೇಲೆ ಅವ ಸನ್ಯಾಸ ಸ್ವೀಕಾರ ಮಾಡಿ ಅವ ಸಾಯ್ಬೋದು ಅಂತ ಅವರಲ್ಲೇ ಹೇಳ್ತಾರೆ. ಆ ಜೇತವನದಲ್ಲೇ ನಿಂತ್ಕೊಂಡು ಹೇಳ್ತಾರೆ, ಇದನ್ನು ರಾಜಾಜ್ಞೆ ಮಾಡಬೇಕು ನೀನು ಇನ್ನು ಮುಂದೆ ಚಂದ್ರಗುಪ್ತ. ಇನ್ನು ಮುಂದೆ ನೀನೇನಾದರೂ ರಾಜನಾದರೆ ಇದನ್ನು ನಾನು ಯಾರನ್ನು ರಾಜ ಮಾಡ್ತೇನೋ ನಾನು ಇದನ್ನು ಆರ್ಡರ್ ಮಾಡ್ತೇನೆ ಅಂತ ಅಲ್ಲಿ ಅದನ್ನು ಹೇಳ್ತಾರೆ ಅವರು. ಹಾಗಾಗಿ ಅವರು ಸನ್ಯಾಸವನ್ನು ಧಿಕ್ಕರಿಸುವುದಿಲ್ಲ, ಸನ್ಯಾಸವನ್ನು ನಂತರ ಮಾಡಿ ಅಂತಾರೆ. ಕೊನೆಯಲ್ಲಿ ಸನ್ಯಾಸ. ಯಾಕಂದರೆ ಜೀವನ ಧರ್ಮವನ್ನು ಪಾಲಿಸಬೇಕು, ಅದಾದ್ಮೇಲೆ ದೇಶಕ್ಕೊಂದು ಅವನಿಂದ ಸೇವೆ ಆಗಬೇಕು. ಅವನಿಗೆ ಹೊಟ್ಟೆ ತುಂಬಿಕೊಳ್ಳಿಕ್ಕಾದರೂ ಅವ ಇಲ್ಲಿ ಟ್ಯಾಕ್ಸ್ ಕಟ್ತಾನೆ, ಅವನ ಸಂಸಾರ ನಡೆಸ್ತಾನೆ, ಅವ ಉದ್ಯೋಗ ಮಾಡ್ತಾನೆ ಅಂತಾದರೂ ಟ್ಯಾಕ್ಸ್ ಕಟ್ತಾನೆ, ದೇಶಕ್ಕೆ ಒಂದು ಟ್ಯಾಕ್ಸ್. ನಾವು ಈಗಲೇ ಸನ್ಯಾಸಿಗಳಾದ್ರೆ ಅದೇ ಇಲ್ವೇ ಇಲ್ಲ. ನಾವು ಎಲ್ಲಿಗೊಮ್ಮೆ ಹೋಗಿ ಬರ್ತೀವಿ ಅಂತಂದ್ರೆ ಹೋಗೋ ಖರ್ಚಿನ ಜೊತೆಗೆ ಅದರಲ್ಲಿ ಟ್ಯಾಕ್ಸ್ ಹೋಗಿರುತ್ತೆ. ಏನೋ ತಿಂತೀವಿ ಅದರಲ್ಲಿ ಟ್ಯಾಕ್ಸ್, ಏನೋ ತಗೋತೀವಿ ಅದರಲ್ಲೂ ಟ್ಯಾಕ್ಸ್. ಹೌದು. ಸೊ ಟರ್ನ್ ಓವರ್ ಅಂದರೆ ಒಟ್ಟು ಚಲಾವಣೆ ಅಂತಂದರೆ ಅದೇ ಅಲ್ವಾ. ಹಾಗೆ ಆ ರೀತಿಯಲ್ಲಿ ನೋಡ್ತಾರೆ ಅವರು. ಹಾಗಂತ ಅವರು ಬೌದ್ಧ ಧರ್ಮವನ್ನು ಧಿಕ್ಕರಿಸುವುದಿಲ್ಲ, ಬೈಯುವುದಿಲ್ಲ, ಯಾವುದೂ ಬೈಯುವುದಿಲ್ಲ. ಆದರೆ ಆ ರೀತಿಯ ಜೀವನ ಮಾಡಬೇಡಿ ಅಂತ ಅವರು ಹುಡುಗರು, ಮಕ್ಕಳು, ಇನ್ನು ಯುವಕರು ಅವರು ಕೆಲಸವನ್ನು ಅವರು ಮಾಡಿಕೊಳ್ಳಿ, ಆಮೇಲೆ ಕೊನೆಯ ಹಂತಕ್ಕೆ ಬರಲಿ. ಹಾಗಾಗಿ ಅವರು ಆ ಪೋರಸ್ಸನು ಕೊನೆಯ ಹಂತಕ್ಕೆ ವಾನಪ್ರಸ್ಥಕ್ಕೆ ಹೋಗ್ತಾನೆ. ವಾನಪ್ರಸ್ಥಕ್ಕೆ ಹೋಗುವಾಗ ಇವರು ಹೇಳ್ತಾರೆ, ನಿನ್ನ ಮಗನಿಗೆ ನೀನು ಅಧಿಕಾರ ಕೊಟ್ಟು ಅವನಿಗೆ ಮಾರ್ಗದರ್ಶನ ಮಾಡ್ತಾ ಇರಬೇಕು ನೀನು ವಾನಪ್ರಸ್ಥದಲ್ಲಿ ಕೂತ್ಕೊಂಡು. ಸನ್ಯಾಸಿ ಅಲ್ಲ ನೀನು, ಸನ್ಯಾಸ ಕೊನೆಯಲ್ಲಿ ತಗೋ ಅಂತ. ಇದು ನನ್ನ ಇದರಲ್ಲಿ ಬಹಳ ಮುಖ್ಯವಾಗಿ ಬರುತ್ತೆ. ಇದನ್ನು ಬೇರೆಲ್ಲೂ ಅದ್ರ ಬಗ್ಗೆ ಜಾಸ್ತಿ
ನನ್ನ ಪ್ರಕಾರ ಆಗಲಿಲ್ಲ ಇನ್ನು. ಉಲ್ಲೇಖ. ನಾನು ನೋಡಿದಾಗೆ ನಂದು ಎಲ್ಲೂ ಅದು ಉಲ್ಲೇಖ ಆಗಲಿಲ್ಲ. ಹ್ಮ್. ಅದರ ನಂತರ ಮತ್ತೆ ಮುಂದುವರಿಯುತ್ತೆ. ಹ್ಮ್. ಕೊನೆಯಲ್ಲಿ ಒಂದಷ್ಟು ಉಪದೇಶಗಳಾಗತ್ತೆ. ಚಂದ್ರಗುಪ್ತನನ್ನೇ ಅವ್ರು ಮಾಡ್ತಾರೆ ಕೊನೆಗೆ. ಅಲ್ಲಿ ನಂದರಾಜನನ್ನು ಕೊಲ್ಲಿಸಿ ಕೊನೆಯ ಧನನಂದನನ್ನು, ಆ ಧನನಂದನ ಹೆಸರು ಸುಮಾಲ್ಯನಂದ ಅಂತ, ಹ್ಮ್. ಆ ಸುಮಾಲ್ಯನಂದನನ್ನು ಕೊಲ್ಲಿಸಿ ಚಂದ್ರಗುಪ್ತನನ್ನು ಕೂರಿಸ್ತಾರೆ. ಹ್ಮ್. ಕೂರಿಸಿ ಮತ್ತೆ ಅವ್ರು ಮತ್ತೆ ತಕ್ಷಶಿಲೆಗೆ ಹೋಗ್ತಾರೆ, ತನ್ನ ಮೂಲ ಸ್ಥಾನಕ್ಕೆ ಹೋಗ್ತಾರೆ. ಸೊ ಆದರೆ ಈ 400 ಪುಟದಷ್ಟು ಈಗಾಗಲೇ ನೀವು ಅದ್ರ ಬಗ್ಗೆ ಬರವಣಿಗೆ ಮಾಡಿದ್ದೀರಿ ಅಂತ ಹೇಳಿದ್ರಿ. ಆದರೆ ಚಾಣಕ್ಯನ ವಿಚಾರ ಮತ್ತೆ ಮತ್ತೆ ಅಂದರೆ ಆಗಾಗ ನಮ್ಮ ಮಾತುಕತೆಗಳಲ್ಲಿ ಬರ್ತಾ ಇರೋದು ಕೂಡ ಹೌದು. ಆದರೆ ಇನ್ನೊಂದಿಷ್ಟು ಪ್ರಶ್ನೆಗಳು ಇದೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ನಮಸ್ಕಾರ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.